ಇನ್ನು ಬೆಂಗಳೂರಿಗರಿಗೆ ಸದ್ಯಕ್ಕೆ ಬಿಗ್ ರಿಲೀಫ್ ಸಿಗ್ತಾ ಇದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಹತ್ವದ ನಿರ್ಧಾರ. ಬೆಂಗಳೂರಲ್ಲಿ ಅನುಮತಿ ಪಡೆಯದೆ ಕಟ್ಟಲಾಗಿರುವ ಕಟ್ಟಡಗಳಿಗೆ ಬಿಗ್ ರಿಲೀಫ್. ಡಿಸಿಎಂ ಡಿಕೆ ಶಿವಕುಮಾರ್ ಮಹತ್ವದ ನಿರ್ಧಾರವನ್ನು ಕೈಗೊಳ್ತಾರಾ? ಬೆಂಗಳೂರಲ್ಲಿ ಅನುಮತಿ ಪಡೆಯದೆ ಕಟ್ಟಲಾಗಿರುವ ಕಟ್ಟಡಗಳಿಗೆ ರಿಲೀಫ್ ಸಾಧ್ಯತೆ. ವಿದ್ಯುತ್ ನೀರಿನ ಸಂಪರ್ಕ ಕಡಿತಗೊಳಿಸದಂತೆ ಆದೇಶ ಹೊರಡಿಸುವ ಸಾಧ್ಯತೆ. ಅಂತಹ ಕಟ್ಟಡಗಳಿಗೆ ನಿರ್ದಿಷ್ಟ ಅವಧಿಯ ಒಳಗೆ ನಕ್ಷೆ ಮಂಜೂರಾತಿಗೆ ಅದರ ಪರಿಶೀಲನೆ ನಡೆಯಬೇಕು. ಪಾಲಿಕೆಗೆ ಹೆಚ್ಚುವರಿ ಶುಲ್ಕ ಪಾವತಿಸಿ ದಂಡ ಪಾವತಿಸಿ ಸಕ್ರಮಕ್ಕೆ ಬ್ರೇಕ್. ನಿಗದಿತ ಅವಧಿಯನ್ನು ನಿಗದಿಪಡಿಸಿ ಸಕ್ರಮಗೊಳಿಸಿಕೊಳ್ಳುವುದಕ್ಕೆ ಪರಿಶೀಲನೆ. ನಗರಾಭಿವೃದ್ಧಿ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನ ಬರೆಯಲಾಗಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಪ್ತ ಕಾರ್ಯದರ್ಶಿಯಿಂದ ಈ ಪತ್ರ. ನಕ್ಷೆ ಮಂಜೂರಾತಿ ಮತ್ತು ಅನುಮತಿ ಪಡೆಯದೆ ಕಟ್ಟಲಾಗಿರತಕ್ಕಂಥ ಕಟ್ಟಡಗಳು, ಅಂತಹ ಕಟ್ಟಡಗಳಿಗೆ ಇದು ಒಂದು ರೀತಿಯ ಬಿಗ್ ಶಾಕ್ ಎದುರಾಗುತ್ತೆ ಎನ್ನುವಂಥ ಚರ್ಚೆಗಳಾಗಿತ್ತು. ಆದರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಆ ತರಹದ ಏನಾದರೂ ಇದ್ದರೆ ಅವರಿಗೆ ಮೊದಲೇ ನೋಟಿಸ್ ಕೊಟ್ಟು ಒಂದು ನಿಶ್ಚಿತ ಅವಧಿಯನ್ನು ಫಿಕ್ಸ್ ಮಾಡಿ ಆ ಅವಧಿಯ ಒಳಗೆ ಅವರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ದಾಖಲೆಗಳನ್ನು ಸರಿ ಮಾಡಿಕೊಳ್ಳಬೇಕು. ಅಂತಹ ಕಟ್ಟಡಗಳಿಗೆ ನಿರ್ದಿಷ್ಟ ಅವಧಿಯನ್ನು ಕೊಟ್ಟು ನಕ್ಷೆ ಮಂಜೂರಾತಿಗೆ ಅದರ ಬಗ್ಗೆ ಪರಿಶೀಲನೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಪಾಲಿಕೆಗೆ ಹೆಚ್ಚುವರಿ ಶುಲ್ಕ ಪಾವತಿಸಿ ದಂಡ ಪಾವತಿಸಿ ಸಕ್ರಮಕ್ಕೆ ಬ್ರೇಕ್ ಹಾಕೋದಕ್ಕೆ ಈಗ ಡಿ ಕೆ ಶಿವಕುಮಾರ್ ಹೊಸ ಒಂದು ಯೋಜನೆಯನ್ನು ಅಥವಾ ಹೊಸ ನಿರ್ಧಾರಕ್ಕೆ ಬಂದಿರುವಂತಹದ್ದು. ನಗರಾಭಿವೃದ್ಧಿ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನು ಕೂಡ ಬರೆಯಲಾಗಿದೆ. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಆಪ್ತ ಕಾರ್ಯದರ್ಶಿಯಿಂದ ಪತ್ರ. ಸೊ ಇನ್ನು ಆ ತರಹದ ಕಟ್ಟಡಗಳನ್ನು ಕಟ್ಟಿ ಭಯದ ವಾತಾವರಣದಲ್ಲಿದ್ದಂಥ ಒಂದಷ್ಟು ಬೆಂಗಳೂರಿಗರಿಗೆ ಇದು ಒಂದು ತಾತ್ಕಾಲಿಕ ರಿಲೀಫು. ಸೊ ಉಪಮುಖ್ಯಮಂತ್ರಿ ಅರ್ಥಾತ್ ನಗರಾಭಿವೃದ್ಧಿ ಸಚಿವರು ಈ ತರಹದೊಂದು ನಿರ್ಧಾರವನ್ನು ತೆಗೆದುಕೊಂಡು ಒಂದು ಅವಧಿ ವಿಸ್ತರಣೆ ಅಥವಾ ಅವಧಿ ಕೊಟ್ಟಿರ್ತಕ್ಕಂತಹದ್ದು, ಅದರ ಒಳಗಾಗಿ ಅವರ ನಕ್ಷೆಯ ಪರಿಶೀಲನೆಗಳಾಗಬೇಕು. ಒಂದಷ್ಟು ದಂಡವನ್ನು ಕೂಡ ವಿಧಿಸೋ ಸಾಧ್ಯತೆಗಳಿದ್ದಾವೆ. ಬೆಂಗಳೂರಿಗರಿಗೆ ಸದ್ಯಕ್ಕೆ ಇದು ರಿಲೀಫ್. ಸೊ ಈ ರಿಲೀಫ್ನಿಂದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳುತ್ತಾರಾ ಎನ್ನುವಂತಹದ್ದು. ಸೊ ಬೆಂಗಳೂರಲ್ಲಿ ಅನುಮತಿ ಪಡೆಯದೆ ಕಟ್ಟಲಾಗಿರ್ತಕ್ಕಂತಹ ಕಟ್ಟಡಗಳಿಗೆ ರಿಲೀಫ್ ಸಾಧ್ಯತೆ ಎಂದು ಹೇಳಲಾಗ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.